Hi, today I am going to recite the poem Class Discussion, 5th Standard, Part 2 ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ಕ್ಲಾಸ್ ಡಿಸ್ಕಷನ್ ಆಗಿರೋದು. ಯೂನಿಟ್ 6 ಕ್ಲಾಸ್ ಡಿಸ್ಕಷನ್. ಸೊ ಕ್ಲಾಸ್ ಮೀನ್ಸ್ ತರಗತಿ ಆಗಿರುವಂಥದ್ದು. ಕ್ಲಾಸ್ ಮೀನ್ಸ್ ತರಗತಿ. ಇನ್ ಕ್ಲಾಸ್ ಮೀನ್ಸ್ ತರಗತಿ. ಡಿಸ್ಕಷನ್ ಮೀನ್ಸ್ ಮಾತುಕತೆ. ಇವಾಗ ನಾವೆಲ್ಲ ಮಾತುಕತೆ ಮಾಡ್ತೀವಲ್ಲ, ಅದೇ ಒಂದು ಡಿಸ್ಕಷನ್. ಅದರಲ್ಲೇ ಈ ಪೋಮ್ ಒಂದಾಗಿದೆ. ಯಾವುದಪ್ಪ ಅಂದರೆ ಕ್ಲಾಸ್ ಡಿಸ್ಕಷನ್. ಕ್ಲಾಸ್ ಡಿಸ್ಕಷನ್ ಪೋಮ್ ಆಗಿದೆ. ಆಗಿರುವಂಥ ಕ್ಲಾಸ್ ಡಿಸ್ಕಷನ್ ಇದು ಪೋಮ್ ಆಗಿದೆ. ಇದ್ರ ಪೋಮ್ ರಿಟರ್ನ್ ಬೈ ಯಾರಪ್ಪ ಅಂದರೆ ಜೆವರಸ್ ಪಿನ್. ಜೆವರಸ್ ಪಿನ್. ಓಕೆ, ಕ್ಲಾಸ್ ಡಿಸ್ಕಷನ್ ಬನ್ನಿ ನೋಡೋಣ. In the class discussion, Jane hardly said a word. In the class discussion, Jane hardly said a word. In the class discussion, Jane hardly said a word. We all aired our opinions, but from you we barely heard. You sat and started in silence, surrounded by the chatter. Now tell me, Jane, and please be plain. Is there anything the matter? ಏನಪ್ಪ ಅಂದರೆ ಇದು ಅರ್ಥ. ಈ ಒಂದು ಪುಟ್ಟದ ಅರ್ಥ ಏನಪ್ಪ ಅಂದರೆ, ಇನ್ ದ ಕ್ಲಾಸ್, ಇವಾಗ ನಮ್ಮ ತರಗತಿಯಲ್ಲಿ ಜೇನ್ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಏನಪ್ಪ ಅಂದರೆ ಜೇನ್ ಥರದೊಬ್ಬಳು ಹುಡುಗಿ ಇರ್ತಾಳೆ. ಹುಡುಗಿನೇ ಅವಳು ಜೇನ್. ಅವಳ ಹೆಸರೇನಪ್ಪ ಅಂದರೆ ಜೇನ್ ಆಗಿರುತ್ತೆ. ಅವಳು ತುಂಬ ಅಂದರೆ ತುಂಬ ಸೈಲೆನ್ಸ್ ಆಗಿರ್ತಾಳೆ. ಅದೇ ಒಂದು ಸತಿ ಕ್ಲಾಸ್ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆದರೆ ಜೇನ್ ಇರೋಳು ಏನು ಸಹ ಮಾತಾಡೋದಿಲ್ಲ. ತುಂಬ ಅಂದರೆ ತುಂಬ ಸೈಲೆನ್ಸ್ ಆಗಿರ್ತಾಳೆ. ಮ್ಯಾಟರ್ ಏನು ಅಂತ ಗೊತ್ತಿರೋ ಅವಳಿಗೆ. ಸೊ ಅದಕ್ಕೋಸ್ಕರ ಸೈಲೆನ್ಸ್ ಅಂದರೆ ತುಂಬ ಸೈಲೆನ್ಸ್ ಆಗಿರ್ತಾಳೆ. ಅವಳು ಮಾತಾಡೋದಿಲ್ಲ, ನಗೋದಿಲ್ಲ, ಅಳೋದಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಆದರೆ ಅವಳು ಕ್ಲಾಸಲ್ಲಿ ಫಸ್ಟ್ ಇರ್ತಾಳೆ. ಸರೌಂಡೆಡ್ ಬೈ, ಯಾವುದು ಚಾಟರೇ ಮಾಡಲ್ಲ ಅವಳು, ಆ ಥರ ಹುಡುಗಿ ಆಗಿರ್ತಾಳೆ.